ಖತಾರ್ ಇಂಧನ ಘಟಕಗಳ ಮೇಲೆ ಇರಾನ್ ದಾಳಿಯಾಗಿದೆ. ಇಲ್ಲಿ ಖತಾರ್ನ 17% ಶಕ್ತಿ ಸಾಮರ್ಥ್ಯವೇ ಉರಿದು ಹೋಗಿದೆ. ಇಲ್ಲಿ ಖತಾರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಖತಾರಲ್ಲಿ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಖತಾರಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಬೇಕು. ಆದರೆ ಇಲ್ಲಿ ಇರಾನ್ ಏನು ಮಾಡ್ತಾ ಇದೆ, ಅಲ್ಲಿದ್ದಂಥ ಶಕ್ತಿ ಸಾಮರ್ಥ್ಯವನ್ನು ಇಂಧನ ಘಟಕದ ಮೇಲೆ ದಾಳಿ ಮಾಡ್ತಾ ಇರೋದು. ಅಮೆರಿಕ ಯಾವುದೇ ದೇಶದ ನೆಲೆ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಅದು ನೆಲೆ ಇಟ್ಕೊಳ್ಳಲ್ಲ, ಸೇನೆಯಲ್ಲಿ ಸುಮ್ಮನೆ ಅಂತೂ ಇಟ್ಕೊಳ್ಳಲ್ಲ. ಅದಕ್ಕೆ ಲಾಭ ಇರಬೇಕು, ಇಂಧನ ಇರಬೇಕು, ಪೆಟ್ರೋಲಿಯಂ ಉತ್ಪನ್ನಗಳಿರಬೇಕು. ಅದಕ್ಕೆ ಲಾಭ ಇದ್ದರೆ ಮಾತ್ರ ಅಮೆರಿಕ ಮಾಡೋದು. ಅವ್ರು ವೆನಿಜುವೆಲಾ ಮೇಲೆ ಮಾಡೋದು ಅದನ್ನೇ, ಈ ಕಡೆ ಇರಾನ್ ಮೇಲೆ ಮಾಡ್ತಾ ಇರೋದು ಅದೇ ಕಥೆ. ಅದೇನು ಜಗತ್ತಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಸತ್ಯ ಏನಲ್ಲ ಅದು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಇರಾನ್ ಏನು ಮಾಡ್ತಾ ಇದೆ, ನೀನು ಯಾವ್ಯಾವ ದೇಶದಲ್ಲಿ ನೆಲೆ ಇಟ್ಟಿದೆಯಲ್ಲಪ್ಪ ಸೇನಾ ನೆಲೆಗಳನ್ನು, ಆ ನೆಲೆನ ಧ್ವಂಸ ಮಾಡ್ತೀವಿ. ಅದರ ಜೊತೆಗೆ ಯಾವ ಆಸೆಯಿಂದ, ಯಾವೆಲ್ಲ ಆಸೆಗಳಿಂದ ಅಲ್ಲಿ ನೆಲೆ ಇಟ್ಟಿದೆ. ಆಸೆ ಏನು? ತೈಲದ ಆಸೆ, ಸಂಸ್ಕರಣೆಯ ಆಸೆ ನಿನಗೆ, ತೈಲ ಸಂಸ್ಕರಣಾ ಘಟಕದ ಆಸೆ, ಅಲ್ಲಿನ ಶಕ್ತಿ ಆಸೆ ಇದೆ ನಿನಗೆ. ಸೊ ಹಾಗಾಗಿ ಅದನ್ನೇ ನಾಶ ಮಾಡಿಬಿಟ್ರೆ ನಿನ್ನ ಪಾಲಿಗೆ ಅದು ಇಲ್ದಂತಾಗ್ಬಿಡುತ್ತೆ. ಆ ನಿಧಿನೇ ಇಲ್ಲದೇ ಇದ್ದ ಮೇಲೆ, ತೈಲ ಎನ್ನುವ ನಿಧಿ ಅಲ್ಲಿ ಇಲ್ಲದೇ ಇದ್ದ ಮೇಲೆ ನೀನಂತೂ ಇರಲ್ಲ ಅಲ್ಲಿ. ಆ ದೇಶಗಳಲ್ಲಿ ನಿನಗೆ ಸೇನಾ ನೆಲೆಗಳಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಮೇಯವೂ ಬರಲ್ಲ ಅಂತ ಇದ್ದಿರಬಹುದು. ಖತಾರ್ನ 17% ಶಕ್ತಿ ಸಾಮರ್ಥ್ಯವೇ ಉರಿದು ಹೋಗಿದೆ. ಇಲ್ಲಿ ಖತಾರ್ ಎನರ್ಜಿ CEO ಸಾದ್ ಅಲ್ ಕಾಬಿ ಕಳವಳ ವ್ಯಕ್ತಪಡಿಸಿದ್ದಾರೆ. 17% ನಮ್ಮ ತೈಲ ಸಾಮರ್ಥ್ಯವನ್ನು ಇದೆಲ್ಲ ಉರಿದು ಬೂದಿಯಾಗಿಬಿಟ್ಟಿದೆ. ಇವಾಗ ಇರಾನ್ ನಡೆಸಿದಂಥ ಅಟ್ಟಹಾಸಕ್ಕೆ ಅನಿಲ ಘಟಕಗಳು ನಲುಗಿ ಹೋಗಿವೆ, ಬೂದಿಯಾಗಿವೆ. ತೈಲ ಘಟಕಗಳ ದುರಸ್ತಿಗೆ ಇದನ್ನು ರಿಪೇರಿ ಮಾಡಬೇಕು ಅಂದರೆ ನಮಗೆ 3 ರಿಂದ 5 ವರ್ಷ ಬೇಕಾಗುತ್ತೆ. ತುಂಬ ನೋವಿನ ವಿಚಾರ ಇದು ಅಂತ ಹೇಳಿ ಸಾದ್ ಅಲ್ ಕಾಬಿ ಹೇಳಿರೋದಿಲ್ಲಿ. ದಾಳಿಯಲ್ಲಿ ಜಾಗತಿಕ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂಥ ಭೀತಿ ಒಂದು ಕಡೆ ಇದೆ. ಅವರು ಸಪ್ಲೈ ಮಾಡಬೇಕಲ್ಲ ಬೇರೆ ಬೇರೆ ದೇಶಗಳಿಗೆ, ಅದು ಆಗಲ್ಲ. ಈಗ ಘಟಕಗಳು ಈ ಥರ ಆಗಿಬಿಟ್ಟಾಗ ರಿಪೇರಿ ಮಾಡೋಕ್ಕೆ ನಮ್ಮೊಂದು 5 ವರ್ಷ ಬೇಕು ಅಂದರೆ ಏನು ಸಪ್ಲೈ ಮಾಡೋಣ ನಾವು? ತೈಲ ತೆಗಿಬೇಕು, ಸಂಸ್ಕರಣೆ ಮಾಡಬೇಕು, ಕೆಲವರಿಗೆ ಪೆಟ್ರೋಲ್ ರೂಪದಲ್ಲೋ, ಕೆಲವರಿಗೆ ಡೀಸೆಲ್ ರೂಪದಲ್ಲೋ, ಕೆಲವರಿಗೆ ಕಚ್ಚಾ ತೈಲದ ರೂಪದಲ್ಲೂ ನಾವು ಕೊಡಬೇಕಲ್ಲ. ಎಲ್ಲಿಂದ ಕೊಡೋದು ನಾವು ಈ ಥರ ಬೆಂಕಿ ಹಾಕ್ತಾ ಇದ್ದರೆ? ಸೊ ಹಾಗಾಗಿ ಈ ಕಾರಣದಿಂದಾಗಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು. ದೀರ್ಘಕಾಲದ ಒಪ್ಪಂದಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಇಟಲಿ, ಬೆಲ್ಜಿಯಂ,